ಬಿಂದು ಎಲ್ಲಿ? ಬಿಂದು ಎಲ್ಲಿ? ನಿಂತ್ಕೋ ನಿಂತ್ಕೋ. ನಿನ್ನೆ ಕೇಳ್ತಾ ಇರೋದು ಬಿಂದು ಎಲ್ಲಿ ಅಂತ. ಅದನ್ನ ನಾನು ಹೇಳ್ತೀನಿ ವಿಷ್ಣು. ಮಾಡಿರೋ ತಪ್ಪನ ಒಪ್ಕೊಳ್ಳೋಕೆ ನಾಚಿಕೆ ಆಗ್ತಾ ಇದೆ ಅವನಿಗೆ. ತಾನೊಬ್ಬ ಅಣ್ಣ ಅನ್ನೋದನ್ನ ಮರೆತು ಅವನು ತಲೆ ಹಿಡಿದು ಬಂದಿದ್ದಾನೆ ಇವನು. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಕತ್ತರಿಸಾಕ್ಬಿಡ್ತಾ ಇದ್ದೆ. ಯಾಕೆ ಕತ್ತರಿಸಿದ್ದೆ? ಅವರೇ ನಿಂತರ ನಮಕ ನಮ್ ಕೆಲಸ ಮಾಡಿದ್ರು. ಕಿರಿಚಬೇಡ. ನಾವೇನು ನಮ್ಮ ಅಂತಸ್ತೇನು? ಹೋಗಿ ಹೋಗಿಂತ ಚೂತಿಯ ಕೆಲಸ ಮಾಡಿದ್ಯಲ್ಲ, ನಾಚಿಕೆಲ್ಲ ನಿಂಗೆ? ದೊಡ್ಡ ಮನುಷ್ಯ ನೀನು. ಕೊಟ್ಟು ಮಾತನ್ನು ಮರ್ತ್ಬಿಟ್ಟು ಈಗ ಅವಳ ಅವನ ಹತ್ರ ಬಿಟ್ಟು ಬಂದಿದ್ಯಲ್ಲ, ಇನ್ನೋಡು ಸುಖ ಆಗಿರ್ತಾಳೆ ಅನ್ಕೊಂಡಿದ್ಯಾ? ಇದಕ್ಕೆ ಬಿಡ್ತೀನ ನಾನು. ಖಂಡಿತ ಬಿಡಲ್ಲ, ಖಂಡಿತ ಬಿಡಲ್ಲ. ವಿಷ್ಣು ವಿಷ್ಣು ಬೇಡ ಕಣ, ಬೇಡ. ಇಂಥ ಕೆಟ್ಟ ಸಾಹಸ ಕೈ ಹಾಕ್ಬೇಡ. ನಮ್ ತಂಗಿ ನಮ್ಮಿಂದ ದೂರ ಆಗ್ಬಿಡ್ತಾಳೋ? ಬಿಂದು ನಾವು ಸೂರ್ಯನ ದೂರ ಮಾಡಿದ್ರೆ ಬಿಂದು ಜೀವಂತ ಉಳಿಯೋದಿಲ್ಲ. ಅದಕ್ಕೆ ನಾನು ಕೋಪನ್ ಸಹಿಸ್ಕೊಂಡು ನಾನೇ ಅವಳನ್ನು ಬಿಟ್ಬಂದು ನೋಡು, ಎಷ್ಟೇ ಆದ್ರೂ ಅವಳ ನಮ್ಮ ತಂಗಿ. ಎಲ್ಲಾದ್ರೂ ಸುಖವಾಗಿರ್ಲಿ. ಬಿಟ್ಬಿಡು ಅವಳನ್ನ, ಬಿಟ್ಬಿಡು. ನನ್ನ ಪ್ರಾಣ ಹೋದ್ರು ಆ ಬೇವರ್ಸಿ ನನ್ನ ಮಗನ ಜೊತೆ ನನ್ನ ತಂಗಿ ಇರಕ್ ನಾನ್ ಬಿಡಲ್ಲ ಅಂಕಲ್. ನನ್ನ ಮಗ ಎಲ್ಲೇ ಇದ್ರು ಹುಚ್ಚನಾಗಿ ಹೊಡೆದು ತುಂಡಾಗಿ ಕತ್ತರಿಸಿ ಬೆಂಕಿ ಇಟ್ಟು ಆ ಬೆಂಕಿ ಮುಂದೆ ನಿಮ್ಮ ಮಗನ ಕೈಯಲ್ಲಿ ನನ್ನ ತಂಗಿ ಕೂತಿಗೆ ತಾಳಿ ಕಟ್ಟಿಸ್ತೀನಿ. ನನ್ನ ತಮ್ಮನ ಕೊಲೆ ಮಾಡಿದವರು ವಂಶದ ರಕ್ತದಿಂದಾನೇ ಅವನ ಸಮಾಧಿಗೆ ಅಭಿಷೇಕ ಮಾಡ್ತೀನಿ. ಯಾರೋ ನೀನು? ನಿನ್ನಂತ ರಾಕ್ಷಸ ವಂಶನ ಸುಟ್ಟು ಬೂದಿ ಮಾಡಕ್ ಬಂದಿರೋ ಸೂರ್ಯನ ಅಣ್ಣ ಅಗ್ನಿ ನನ್ನ ಇನ್ನೊಂದು ಹೆಸರಿಂದ ಕರೀತಾರೆ, ಓಂ ಶಕ್ತಿ. ಆ ಬೇವರ್ಸಿಗೆ ಅಣ್ಣನ ನೀನು? ನಿಮ್ ತಂಗಿನ ಪ್ರೀತಿ ತಪ್ಪಿಗೆ ನನ್ ತಮ್ಮನ ಕೊಲೆ ಮಾಡ್ರು ನಿಮ್ಮ ರಕ್ತದಲ್ಲಿ ಓಕ್ಲಿ ಆಡಿ ನಿಮ್ಮ ಶ್ರಾದ್ದ ಮಾಡೋದಕ್ಕೆ ಬಂದಿದ್ದೀನೋ? ಶ್ರಾದ್ದ ನನಗೆ? ನಿನ್ ತಮ್ಮಂದಾಗೋಯ್ತು, ಇನ್ನು ಉಳಿದಿರೋದು ನೀನು. Constables, arrest him. Hey, stop it. Hey, मत कर ತಮ್ಮನ ಕೊಲೆ ಮಾಡಿದಾನೆ. ನಾನು ಅವನ್ನ ಬಿಡೋದಿಲ್ಲ. ಮತ್ ಕೆಳಗಡೆ ಹಾಕೋ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೇನೆ. ಇನ್ಸ್ಪೆಕ್ಟರ್, ಹಳ್ಳಿಯಿಂದ ಬಂದು ಗುಗ್ಗು ನನ್ನ ಮಗ ಎಷ್ಟಾದ ಕೊಬ್ಬ ಅವ್ರ ಮೇಲೆ ಕೈ ಎತ್ತೋದಕ್ಕೆ? ಇನ್ಸ್ಪೆಕ್ಟರ್, ನನಗೂ ಕೈ ಎತ್ತಕ್ಕೆ ಬರುತ್ತೆ. ಮರ್ಯಾದೆ ಕೊಟ್ಟು ಮಾತಾಡಿ. ತೆಗೀರಿ ಕೈನ. ಯಾರಿಗೂ ಮರ್ಯಾದೆ? ಸ್ಟಾಪ್ ಇಟ್. ಇವ್ರನ್ನ ಯಾರು ಅರೆಸ್ಟ್ ಮಾಡಿದ್ದು? ನಾನೇ ಸರ್. ಈತ ಪಾಟೀಲ್ ಮನೆ ನುಗ್ಗಿ ಅವ್ರ ತಮ್ಮ ವಿಷ್ಣು ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಕ್ ಪ್ರಯತ್ನ ಪಟ್ಟ.
ಅರೆಸ್ಟ್ ಮಾಡಕ್ ಹೋದ್ರೆ ಇಡಿಯಟ್ ನನ್ನ ಮೇಲೆ ಕೈ ಮಾಡ್ತಾರೆ ಸರ್. ಯಾರು ಇಡಿಯಟ್? ನೀವು ಇಡಿಯಟ್. ನಾನು ಯಾವಾಗ ನಿನ್ನ ಮೇಲೆ ಕೈ ಮಾಡ್ದೆ? ಸಾಹೇಬ್ರೆ, ತಂದೆ ತಾಯಿ ಇಲ್ದ ತಬ್ಲಿ ಆದ ನನ್ನ ತಮ್ಮನ್ನ ನಾನು ಎದೆ ಮೇಲೆ ಇಟ್ಕೊಂಡು ಸಾಕಿದ್ದೀನಿ. ನನ್ನ ಜೀವದಲ್ಲಿ ಜೀವ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿ ಬೆಳೆಸಿದ್ದೀನಿ. ಅವನಿಗೇನೇ ಹೆಚ್ಚು ಕಡಿಮೆ ಇದ್ರು ನನಗೆ ಹೇಳ್ತಾ ಇದ್ದ, ಅವನು ಅವರೇ ಕೊಲೆ ಮಾಡೋದು, ಅವರೇ ಕೊಲೆ ಮಾಡೋದು, ಅವರೇ ಕೊಲೆ ಮಾಡೋದು, ಅವರೇ ಕೊಲೆ ಮಾಡಿರೋದು. ನಮ್ಮ ಹಳ್ಳಿ ಕಡೆ ಜನ ಪೊಲೀಸ್ನವರು ಅಂದ್ರೆ ನ್ಯಾಯ ಕೊಡಿಸೋ ದೇವ್ರು ಅಂತ ಕಾಲಿಗೆ ಬಿದ್ದು ಪೂಜೆ ಮಾಡ್ತಾರೆ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನಗೆ ನ್ಯಾಯ ಕೊಡಿಸಿ, ನ್ಯಾಯ ಕೊಡಿಸಿ ಸಾಹೇಬ್ರೆ. ನೋಡಿ, ನೀವು ತಮ್ಮ ಸತ್ತರು ದುಃಖನಾಗ ಆವೇಶ ಮಾತಾಡ್ತೀರಿ. ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ತಗೊಂಡ ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡೇ ಫೈಲ್ ಮುಚ್ಚಿದೇವ್ರಿ. ನಿಮ್ ತಮ್ಮ ಸತ್ತಿದ್ದು ಆತ್ಮಹತ್ಯೆ ಮಾಡ್ಕೊಂಡ. ನೋ, ಇದು ಆತ್ಮಹತ್ಯೆ ಅಲ್ಲ ಸರ್, ಕೊಲೆ. ಕೊಲೆನಾ? ಯಾರೇ ಮಾಡಿದ್ದು? ಸೂರ್ಯ ಬಿಂದು ಅನ್ನೋ ಹುಡುಗಿನ ಪ್ರೀತಿಸಿದ್ದಕ್ಕೆ ಅವ್ರ ಅಣ್ಣ ವಿಷ್ಣು ಕೊಲೆ ಮಾಡ್ತೀನಿ ಅಂತ ಹೇಳ್ತಿದ್ದ ಸರ್. ಹೇಳ್ತಾ ಇದ್ರು. ಹೌದು ಸರ್. ಅವ್ರು ಕೊಲೆ ಮಾಡೋದು ನೋಡಿದಿರಿ? ಇಲ್ಲ ಸರ್. ಮತ್ತೆ ಹೆಂಗೆ ಕೊಲೆ ಅಂತೀರಿ? ಕೊಲೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್. ಹೇಳಿದವರು ಕೊಲೆ ಮಾಡೇ ಮಾಡಿರ್ತಾರೆ. ಸಾಕ್ಷಿ ಸಿಗಬಾರ್ದು ಅಂತ ಬೆಂಕಿ ಹಾಕಿ ಸುಟ್ಟು ಹಾಕಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ 4 ಒದ್ರೆ ಸತ್ಯ ಹೊರಗೆ ಬರುತ್ತೆ. ಅಗ್ನಿಯವರ, ನೀವು ನಮ್ಮ ಬ್ರದರ್ ಇದ್ದಂಗ್ರಿ. ಕಾನೂನು ಏನಂತ ಗೊತ್ತಿಲ್ಲರೋ ಮುಗ್ದ್ರಿ ನೀವು. ಇವ್ರು ಹೇಳೋ ಮಾತಿನ ಮ್ಯಾಗ ನಾವ್ ಯಾರನ್ನೂ ಅರೆಸ್ಟ್ ಮಾಡಕ್ ಆಗೋದಿಲ್ರಿ. ನಿಮ್ ಸಂಬಂಧ ನಾ ಕ್ಲೋಸ್ ಮಾಡಿರೋ ಫೈಲ್ನ ಮತ್ತೆ ಓಪನ್ ಮಾಡ್ತೀನಿ. ಕೊಲೆಗಾರ ಯಾರೇ ಆಗಿಲ್ರಿ, ಇದಕ್ಕೆ ಕೊಟ್ಟಕಾರ ಹಚ್ಚಲ್ಲಿ ಇಟ್ಟು ಒದ್ದು ಹೇಳ್ಕೊಂಡ್ ಬರ್ತೀನಿ. ಇದು ಬ್ಯಾಡಿಗೆ ಪ್ರಾಮಿಸ್ ರೀ, ನಂಬ್ರಿ.